ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವೀಳ್ಯದೆಲೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ನಿಮಗೆಲ್ಲರಿಗೂ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವೀಳ್ಯದೆಲೆ ಗಿಡನ ನೆಲದ ಮೇಲೆ ಹಬ್ಬೋದಕ್ಕಿಂತ ಈ ಥರ ಮರದ ಮೇಲೆ ಗಿಡನ ಬೆಳೆಸಿದರೆ ತುಂಬ ಚೆನ್ನಾಗಿ ಎಲೆಗಳು ಬಿಟ್ಕೊಳುತ್ತೆ. ಹಾಗೆ ಎಲೆಗಳು ಕೂಡ ತುಂಬ ಶುದ್ಧವಾಗಿರುತ್ತೆ. ಈ ರೀತಿಯಲ್ಲಿ ನಮ್ಮ ತೋಟದಲ್ಲಿ ಬೆಳೆದಿರುವಂಥ ವೀಳ್ಯದೆಲೆ ಗಿಡಗಳಿದು. ಇದನ್ನು 3 ತಿಂಗಳಿಗೊಮ್ಮೆ ಈ ಥರ ಕಟಿಂಗ್ ಮಾಡ್ತಾರೆ. ಕಟಿಂಗ್ ಮಾಡಿಬಿಟ್ಟು ಇದನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡ್ಕೋತಾರೆ. ಸ್ವಲ್ಪ ತೊಟ್ಟನ್ನು ಬಿಟ್ಬಿಟ್ಟು ಈ ಥರ ಎಲೆನ ಕಟ್ ಮಾಡಬೇಕು. ಈ ಸಲ ವೀಳ್ಯದೆಲೆ ತುಂಬ ಚೆನ್ನಾಗಿ ಬೆಳೆದಿದೆ. ಇವತ್ತು ತೆಗೆದಿರುವಂಥ ವೀಳ್ಯದೆಲೆ ಇಷ್ಟು. ಇದನ್ನು ನೀಟಾಗಿ ಆರಿಸ್ಕೋಬೇಕಾಗತ್ತೆ. ಅಂದರೆ ಕೆಟ್ಟ ಎಲೆನೆಲ್ಲ ತೆಗಿತಾರೆ. ಹುಳ ಆಗಿರೋದು ಅಥವಾ ಹಣ್ಣಾಗಿರೋ ಎಲೆನೆಲ್ಲನೂ ತೆಗಿತಾರೆ. ಜಾಸ್ತಿ ಚಿಟ್ಟೆಗಳಿರಬಾರ್ದು, ಯಾವುದೇ ಥರ ಕಲೆ ಇರಬಾರ್ದು. ಆ ಥರ ಎಲೆನೆಲ್ಲ ಜೋಡಿಸ್ಬಿಟ್ಟು ಈ ಥರ 100 ಎಲೆ ಇಟ್ಬಿಟ್ಟು ಒಂದೊಂದು ಕಟ್ಟು ಅಂತ ರೆಡಿ ಮಾಡ್ತಾರೆ. 100 ಎಲೆ ಹಾಕಿದ್ರೇ ಒಂದು ಕಟ್ಟು 20 ಅಥವಾ 25 ರುಪೀಸ್, 20 ಅಥವಾ 25 ರೂಪಾಯಿಗೆ ಸೇಲ್ ಮಾಡ್ತಾರೆ. ಆದರೆ ಅದು ಕಸ್ಟಮರ್ಗೆ ಸಿಗುವಷ್ಟೊತ್ತಿಗೆ ಒಂದು ಎಲೆಗೆ 50 ಪೈಸಾ ಅಥವಾ 2 ಎಲೆಗೆ 1 ರೂಪಾಯಿ, ಈ ರೀತಿಯಲ್ಲಿ ಸೇಲ್ ಮಾಡ್ತಾರೆ. ಇವತ್ತು ವೀಳ್ಯದೆಲೆ ಕಟ್ಟಿಂಗ್ ಮಾಡೋದು ಹಾಗೆ ಪ್ಯಾಕಿಂಗ್ ಮಾಡೋದು, ಜೊತೆಗೆ ವೀಳ್ಯದೆಲೆನ ಯಾವ ರೀತಿಯಲ್ಲಿ ತಿನ್ನಬೇಕು ಅನ್ನೋದನ್ನು ಕೂಡ ನಾನು ಇವತ್ತು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ವೀಳ್ಯದೆಲೆನ ನೋಡಿಕೊಂಡು ಈ ರೀತಿಯಲ್ಲಿ ಒಂದೊಂದಾಗಿ ಜೋಡಿಸ್ಕೋಬೇಕಾಗತ್ತೆ. ಹಳೆಯದು ಅಥವಾ ಸ್ವಲ್ಪ ಚಿಟ್ಟೆ ಇರೋದು, ಹಣ್ಣಾಗಿರೋ ಎಲೆನೆಲ್ಲನೂ ಆರಿಸಿ ತೆಗಿಬೇಕು. ಒಳ್ಳೆ ಎಲೆನ ಮಾತ್ರ ಈ ಥರ 100 ಎಲೆನ ಒಂದು ಕಟ್ಟು ಅಂತ ರೆಡಿ ಮಾಡಿ ಈ ಥರ ಜೋಡಿಸ್ಕೊಳ್ತಾರೆ. ಅದನ್ನು ಆಮೇಲೆ ಪ್ಯಾಕಿಂಗ್ ಮಾಡಿ ಸೇಲ್ಗೆ, ಮಾರ್ಕೆಟ್ಗೆ ಕಳಿಸ್ತಾರೆ ಅಷ್ಟೇ. ಇವತ್ತು ರೆಡಿಯಾಗಿರುವಂಥ ವೀಳ್ಯದೆಲೆ ಕಟ್ಟುಗಳಿದು. ವೀಳ್ಯದೆಲೆ ಗಿಡನ ಯಾವ ರೀತಿಯಲ್ಲಿ ಬೆಳೆಸಬೇಕು, ಯಾವ ರೀತಿಯಲ್ಲಿ ಅದರ ಆರೈಕೆ ಮಾಡಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸಹ ನೋಡಿ ಸಪೋರ್ಟ್ ಮಾಡಿ. ಈಗ ವೀಳ್ಯದೆಲೆನ ಯಾವ ರೀತಿಯಲ್ಲಿ ವೀಳ್ಯದೆಲೆ ತಿನ್ನೋದಕ್ಕೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ವೀಳ್ಯದೆಲೆ ತಿನ್ನೋದ್ರಿಂದ ಮನುಷ್ಯನ ಜೀರ್ಣಕ್ರಿಯೆಗೂ ಒಳ್ಳೆಯದು, ಹಾಗೆ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ವೀಳ್ಯದೆಲೆ ಮೇಲ್ಭಾಗ ತುದಿಯಲ್ಲಿ ಲಕ್ಷ್ಮೀದೇವಿ, ಮಧ್ಯಭಾಗದಲ್ಲಿ ಸರಸ್ವತಿ ಹಾಗೂ ಬಲ ಭಾಗದಲ್ಲಿ ಬ್ರಹ್ಮದೇವರು, ಎಡಭಾಗದಲ್ಲಿ ಪಾರ್ವತಿ ದೇವಿ ನೆಲೆಸಿರೋದಾಗಿ ಹೇಳ್ತಾರೆ. ಎಲೆಯ ಮುಂಭಾಗದಲ್ಲಿ ಮಹಾಲಕ್ಷ್ಮಿ ಹಾಗೂ ಹಿಂಭಾಗದಲ್ಲಿ ಚಂಡಿದೇವಿ. ವೀಳ್ಯದೆಲೆಯ ತೊಟ್ಟಿನ ಭಾಗದಲ್ಲಿ ದಾರಿದ್ರ್ಯ ಲಕ್ಷ್ಮಿ ನೆಲೆಸಿರೋದಾಗಿ, ಇದನ್ನು ತೊಟ್ಟನ್ನು ಮುರಿದ್ಬಿಟ್ಟು ತಿನ್ನಬೇಕು ಅನ್ನೋದು ರೂಢಿಯಲ್ಲಿರೋದು. ಹಾಗೆ ವೀಳ್ಯದೆಲೆ ಲಕ್ಷ್ಮೀ ಕಟಾಕ್ಷ ಇರೋದ್ರಿಂದ ಎಲ್ಲರ ಮನೆಯ ಮುಂಭಾಗದಲ್ಲಿ ವೀಳ್ಯದೆಲೆ ಬೆಳಿಬೇಕಾಗಿರೋದು ಒಂದು ಪದ್ಧತಿ. ಅದನ್ನು ಬೆಳೆಸೋದ್ರಿಂದ ಮನೆಯಲ್ಲಿ ಕೂಡ ಲಕ್ಷ್ಮೀ ನೆಲೆಸ್ತಾಳೆ ಅನ್ನೋದು ರೂಢಿಯಲ್ಲಿರೋದು. ಎಲ್ಲರೂ ದಯವಿಟ್ಟು ಮನೆಯ ಬಾಗಿಲಲ್ಲಿ ಒಂದು ವೀಳ್ಯದೆಲೆ ಗಿಡನ ಬೆಳೆಸೋದನ್ನು ಮರಿಬೇಡಿ. ಹಾಗೆ ವೀಳ್ಯದೆಲೆ ತಿನ್ನುವಾಗ ಈ ರೀತಿಯಲ್ಲಿ ತೊಟ್ಟನ್ನು ಮುರಿದ್ಬಿಟ್ಟು ತೆಗಿಬೇಕು. ಹಾಗೆ ತುದಿಯಲ್ಲಿ ಬಾಲ ಏನಿರುತ್ತೆ, ಈ ಥರ ತುದಿ ಏನಿರುತ್ತೆ ಅದನ್ನು ಕೂಡ ಮುರಿದ್ಬಿಟ್ಟು ತಿನ್ನಬೇಕಾಗುತ್ತೆ. ಹಾಗೆ ವೀಳ್ಯದೆಲೆನ ತಿನ್ನುವಾಗ ಈ ರೀತಿಯಲ್ಲಿ ರೆಡಿ ಮಾಡಬೇಕು. ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಸುಣ್ಣನ ತೊಗೊಂಡು ಹಚ್ತಾ ಇದ್ದೀನಿ. ನೀಟಾಗಿ ಸುಣ್ಣನ ಹಚ್ಕೊಂಡು ತಿನ್ನೋದ್ರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಪ್ರತಿದಿನ ಊಟ ಆದಮೇಲೆ ಒಂದು ವೀಳ್ಯದೆಲೆನ ಬಾಯಲ್ಲಿ ಹಾಕ್ಕೊಂಡು ಅಗಿಯೋದ್ರಿಂದ ಮನುಷ್ಯನ ದೇಹಕ್ಕೆ ತುಂಬ ಒಳ್ಳೆಯದು. ಮನುಷ್ಯನ ದೇಹದ ಉಷ್ಣವನ್ನು ತೆಗೆಯುತ್ತೆ. ಹಾಗೆ ಹಲ್ಲಿಗೂ ಕೂಡ ತುಂಬ ಒಳ್ಳೆಯದು. ಹಲ್ಲಿನಲ್ಲಿರೋ ಹುಳ ಏನಾದರೂ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಇದಕ್ಕೆ ಅಡಿಕೆನ ಹಾಕೋತಾರೆ ನೋಡಿ. ಇದು ಕೆಂಪು ಇರೋ ಅಡಿಕೆ, ಹಸಿ ಅಡಿಕೆ, ಹಾಗೆ ಒಣಗಿರೋ ಅಡಿಕೆ. ಇದನ್ನು ನಾನು ಒಣಗಿರೋ ಅಡಿಕೆನ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕಿಬಿಟ್ಟು ವೀಳ್ಯದೆಲೆನ ರೆಡಿ ಮಾಡಬೇಕು. ವೀಳ್ಯದೆಲೆಗೆ ಬೇರೆ ಏನೂ ಸೇರಿಸಿದರೆ ಈ ಥರ ಎಲೆ, ಸುಣ್ಣ ಹಾಗೆ ಅಡಿಕೆ ಹಾಕಿ ಜಗಿದು ನೋಡಿ, ತುಂಬ ರುಚಿಯಾಗಿರುತ್ತೆ. ತುಂಬ ಒಳ್ಳೆಯದು ಕೂಡ ದೇಹಕ್ಕೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.